ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಪರಡಿ ಮಾಡೋದು ಹೆಂಗಂತ ನೋಡೋಣ. ಪರಡಿ ಮಾಡೋಕೆ ಬೇಕಾಗೋ ಸಾಮಗ್ರಿಗಳು: ನಾ ಈಗ ಒಂದು ಬಟ್ಲ ಶಾವಿಗೆ ರವೆ ತೊಗೊಂಡಿನಿ ನೋಡ್ರಿ. ಸ್ವಲ್ಪ ಉಪ್ಪು. ಇದು ರವೆ ತೊಗೊಂಡಿದ್ವಲ್ರಿ, ಇದನ್ನ ನಾದಿಟ್ಕೋಬೇಕು ನೋಡ್ರಿ. ನಾ ಈಗ ಇದಕ್ಕೆ ಹಾಕ್ಕೊಂಡು ಈಗ ಒಂದು ಬುಟ್ಟಿ ತೊಗೊತೀನಿ ರೀ. ಇದಕ್ಕೆ ಹಾಕ್ಕೊಂಡು ನಾದಿಟ್ಕೋಬೇಕು ನೋಡ್ರಿ. ಈ ಉಪ್ಪು ತೊಗೊಂಡಿದ್ದೀವಲ್ರಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾ ಈಗ, ಅಂದ್ರೆ ಟೇಸ್ಟ್ ಬರ್ತಾವೆ. ಇದಕ್ಕೆ ಸಪ್ಪು ಹಾಕೋವಲ್ಲ, ಒಂದಿಷ್ಟು ಹಾಕೋಬೇಕು ನೋಡ್ರಿ, ಒಂದಷ್ಟು ಚಿಟಿಗೆ. ಇದನ್ನು ಗಟ್ಟಿಗೆ ನಾದಿದನ್ರಿ. ಈ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತೀನಿ ನಾನು ಇವಾಗ. ಮೆತ್ತಗೆ ನಾದಿಟ್ಕೋಬೇಕು. ಸ್ವಲ್ಪದ ರವೆ ಇರ್ತೈತಲ್ಲ, ಸ್ವಲ್ಪ ಮೆತ್ತಗಿರ್ಬೇಕು ನಾವು, ಅಂದ್ರೆ ಅದು ರವೆ ನೆನ್ಕೊಂಡು ಚಲೋ ಆಗುತ್ತೆ ಈಗ ಆಮೇಲೆ ಪರಡಿ ಮಾಡೋಕೆ. ಈಗ ಇದನ್ನು ಒಂದು 2 ತಾಸು ನೆನೆಯಾಕೆ ಬಿಡೋಣ್ರಿ. ಇದೆಲ್ಲ ರವೆ ಐತಲ್ಲ ನೆನೆದು ಹಿಟ್ಟಾಗತ್ತೆ. ಆಮೇಲೆ ಇದನ್ನು ಮುಚ್ಚಿಟ್ಬಿಡೋಣ್ರಿ 2 ತಾಸು. ಹಿಂಗಾಗೈತೆ ನೋಡ್ರಿ ಹಿಟ್ಟು. ಇದಕ್ಕೆ ರವೆ ಹಿಂಗಾಗೈತಿ. ನೆನಿತಂದ್ರೆ ಇನ್ನೂ ಹಿಟ್ಟು ಹದ ಬರ್ಬೇಕು ನೋಡ್ರಿ. ಅದು ಇದನ್ನು ಮುಚ್ಚಿಟ್ಬಿಡೋಣ್ರಿ 2 ತಾಸು. ಆಮೇಲೆ ಪರಡಿ ಮಾಡೋದು ಹೆಂಗಂತ ತೋರಿಸ್ತೀನಿ ನಾನು. ಇದನ್ನು ಮುಚ್ಚಿಟ್ಕೋತೀನಿ ನೋಡ್ರಿ. ಹಿಂಗೆ ಫುಲ್ ಮುಚ್ಚಿಟ್ಬಿಡ್ಬೇಕು ನೋಡ್ರಿ, ಗಾಳಿ ಆಡ್ಲಾರ್ದಂಗೆ. ಈ ಥರ ಒಂದು ಮಣಿ ತೊಗೋಬೇಕು ನೋಡ್ರಿ. ಮಣಿ ತೊಗೊಂಡು ಒಂದು ದಪ್ಪಂದು ಕಾಟನ್ ಬಟ್ಟೆ ಹಾಕ್ಕೋಬೇಕು. ಈ ಥರ ಒಂದು ಬಟ್ಟೆ ಹಾಕ್ಕೊತೀನಿ. ನೀವು ಇದ್ರ ಮೇಲೂ ಮಾಡ್ಬೋದು, ಇವು ಕಾಣಂಗಿಲ್ಲ ಅಂಥೇಳಿ ನಾನು ಒಂದು ಬೇರೆ ಬಟ್ಟೆ ಹಾಕ್ಕೊತೀನಿ. ಮತ್ತು ಅದ್ರ ಮೇಲೆ ಸ್ವಚ್ಛಂದ ಇರ್ಬೇಕು ನೋಡ್ರಿ. ನಾ ಇದನ್ನ ಹಾಕ್ಕೊತೀನಿ ನೋಡ್ರಿ. ಈ ಥರ ದಪ್ಪ ಇರ್ಬೇಕು, ಅಂದ್ರೆ ಅವು ಪರಡಿ ತೀಡಕ್ಕೆ ಚಲೋ ಅನ್ಸುತ್ತೆ. ನೀವು ಇಂಥ ಮನೆ ಇರ್ಲಿಕ್ಕಂದ್ರೆ ನೀವು ಇದ್ರ ಮ್ಯಾಗ ಗ್ಯಾಸಿನ ಕಟ್ಟಿ ಮ್ಯಾಗ ಟೇಬಲ್ ಮ್ಯಾಗೂ ಮಾಡ್ಕೋಬೋದು. ನೀವು ಹಿಟ್ಟು ನಾದಿಟ್ಟಿದ್ವಲ್ಲ, ಈಗ 2 ತಾಸು ಆಗೈತೆ ನೋಡ್ರಿ. ಇದು ನೋಡ್ರಿ, ಈ ಥರ ಬಂದೈತೆ ನೋಡ್ರಿ ಹಿಟ್ಟು. ಹಿಂಗಾಗೈತೆ ನೋಡ್ರಿ ನೆನದು. ಇದನ್ನು ಮುಚ್ಚಿಡ್ತೀವಲ್ಲ, ಅವಾಗ ನೋಡಿ ಹಿಂಗೆ ಹೊಳಿಸಿ ಈ ಥರ ಈ ಥರ ನಾದಿಡ್ಬೇಕು ನೋಡ್ರಿ. ಅದನ್ನು ಅರ್ಧ ತಾಸಿಗೊಮ್ಮೆ ನೋಡ್ಕೊತ ಇರಬೇಕು, ಅಂದ್ರೆ ಅದು ಪೂರ್ಣ ನೆನಿತೈತೆ ನೋಡ್ರಿ. ಹಿಂಗಾಗೈತಲ್ಲ, ಎಷ್ಟು ಟೊಳಿ ಮಾಡಿ ತೊಗೊಳೋಣ. ಇವಾಗ ಈ ಟೊಳಿ ತೊಗೊಂಡು ಇದನ್ನು ಮತ್ತೆ ಮುಚ್ಚಿಟ್ಬಿಡೋಣ. ನೀವು ಉದ್ದಕ್ಕೆ ಹೊಸಿಬೇಕು. ಈ ಥರ ಇಷ್ಟಿಷ್ಟ ಹುಳಿ ಮಾಡ್ಬೇಕು ನೋಡ್ರಿ. ಈ ಥರ ಮಾಡ್ಕೊತೀನಿ ನಾನೀಗ. ಹಿಂಗೆ ಮಾಡಿ ಹಾಕಿ ಈಗ ಜಳಕ್ಕದು ಮೆತ್ತಗಾಗಿರ್ತೈತೆ ನೋಡ್ರಿ ಹಿಟ್ಟು. ಹಂಗಾತಂದ್ರೆ ಒಂದು ಸ್ವಲ್ಪ ಹಿಂಗೆ ಫ್ಯಾನಿನ ಗಾಳಿಗೆ ತೆಗೆದಿಟ್ಟು ಬಿಡ್ಬೇಕು ಅದನ್ನು. ಮತ್ತು ಏಕ್ದಮ್ ತಾನಾಗ ಗಟ್ಟಿ ಆಗಿರ್ತೈತೆ ಅದು. ಮತ್ತು ಅದನ್ನು ಒಂದು ಸ್ವಲ್ಪ ಎಣ್ಣೆಯಾರ ತುಪ್ಪಾರ ಹಚ್ಚಿ ಮಿಜ್ಜಿ ಬಿಡಬೇಕು. ಹೊಳ್ಳಿ ನಾದ್ಕೊಂಡ್ಬಿಡ್ಬೇಕು, ಗಟ್ಟಿ ಆಗ್ಬಿಡ್ತೈತೆ ನೋಡ್ರಿ. ಹಂಗೆ ಮಾಡಬೇಕು. ಈ ಥರ ಸಣ್ಣ ಸಣ್ಣ ಹುಳಿ ಮಾಡಿ ಹಿಂಗೆ ಗುಂಡಾಗಿ ಮಾಡ್ಬೇಕು ನೋಡ್ರಿ. ಇವನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು, ಅಂದ್ರೆ ಹಿಂಗೆ ತೀಡಾಕ ಸರಿ ಹಾಕವು. ಹಿಂಗೆ ಈ ಗುಂಡದವಲ್ರಿ ಇವು, ಇವನ್ನ ಸ್ವಲ್ಪ ಈ ಥರ ಮಾಡ್ಬೇಕು ನೋಡ್ರಿ. ಈ ಥರ ಮಾಡ್ಕೊಂಡ್ರೆ ಅವು ಹಿಂಗೆ ತೀಡಾಕ ಚಲೋ ಹಾಕವು ಪರಡಿನ. ಈ ಥರ ಮಾಡ್ಕೊಬಿಟ್ಟು ಉಳಿದೆಲ್ಲವುಗಳನ್ನು ಇದೇ ಥರ ಮಾಡ್ತೀನಿ ನಾನೀಗ. ಮಾಡಿಟ್ಕೊಂಡು ಆಮೇಲೆ ತೋರಿಸ್ತೀನಿ ರೀ ಹೆಂಗೆ ತೀಡೋದು ಅದನ್ನಂತೆ. ಇವನ್ನ ಈ ಥರ ಕಡ್ಡಿ ಮಾಡಿಸ್ಕೊಂಬರ್ಬೇಕು ನೋಡ್ರಿ. 10 ಕಡೆ ಇವನ್ ಸೈಕಲ್ ಕಡ್ಡಿ ಇರ್ತೈತಲ್ಲ ತೊಗೋಬೇಕು. ಒಂದು ಸೈಕಲ್ ಕಡ್ಡಿ ತೊಗೊಂಡು 2 ಮಾಡಿ ನಾನು ಅದ್ರಾಗ. ಇದು ಅರಗಿರ್ತೈತಲ್ರಿ, ಇವು ಸರದಾ ತುಂಬ್ತಾರೆ ನೋಡಿ ಬೋರ್ಮಾಳ್ನಾಗ ಮೇಲ್ಗುಣ್ಯಾಗ, ಅಂತ ಅರಗಿದು 10 ಕಡೆ ಹೋಗಿ ಹಚ್ಕೊಡ್ತಾರೆ ಅವ್ರು. ಪರಡಿ ಕಡ್ಡಿ ಮಾಡಿಕೊಡ್ರಿ ಅಂದ್ರೆ ಇವನ್ ತಂತಿ ನಾವೇ ಒಯ್ಬೇಕು. ಇವನ್ನ ಮುಂದೆ ಇಲ್ಲಿದಾವಲ್ರಿ, ಇವನ್ನ ಹಚ್ಕೊಡ್ತಾರೆ ಅವರು 10 ಅಂಗಡಿಯಾಗ. ಅಂದ್ರೆ ಇವನ್ ತೀಡಾಕ ಸರಿ ಆಗುತ್ತೆ. ಈ ಥರ ಮಾಡಿಸ್ಕೊಂಬಂದಿನಿ ನಾನು. ಈಗ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡೋದಂತ. ಇವೆಲ್ಲ ಹುಳಿ ಹಿಂಗೆ ಮಾಡಿಟ್ಕೊಂಡೀನಿ ನೋಡಿ ನಾನೀಗ. ಇವನ್ನ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಒಂದೊಂದಾಗಿ ಈ ಥರ ಇಡ್ಬೇಕು ನೋಡ್ರಿ. ಅವ್ನು ಹಿಂಗೆ ಇದ್ರ ಮ್ಯಾಗ ಹಿಂಗೆ ಚುಚ್ಚಿ ಹಿಂಗೆ ಒಳಸ್ಬೇಕು ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಹಾಕ್ಕೊಂಡು ಇಲ್ಲೈತೆ ನೋಡ್ರಿ. ಇದು ಈ ಥರ ಮಾಡ್ಕೋಬೇಕು. ಹಿಂಗೆ ಚುಚ್ಚಿ ಈ ಕಡೆರ ಹೊಳಸ್ಬೋದು, ಈ ಕಡೆರ ಹೊಳಸ್ಕೊಬೋದು. ಹಿಟ್ಟು ಗಟ್ಟಿ ಎಷ್ಟು ಗಟ್ಟಿ ಆಗುತ್ತೆ ನೋಡ್ರಿ, ಎಷ್ಟು ಚಲೋ ಬರ್ತಾನೆ ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡಿ ಎಲ್ಲವೂ. ಹಿಂಗೆ ಹಾಕ್ಕೊಂಡು ನೋಡ್ರಿ.
ಈಗ ಸೌತೆ ಬೀಜ ಹುಗ್ಗಿ ಗುಳಿಗೆ ಹುಗ್ಗಿ ಗೌಲಿ ಹುಗ್ಗಿ ಮಾಡ್ತೀವಲ್ಲ ಆ ಥರ ನೋಡ್ರಿ ಇದು ಒಂಥರ ಟೇಸ್ಟ್ ಆಗುತ್ತೆ. ನಮ್ಮ ಚಾನಲ್ಲು ಹೊಸದಾಗಿ ಯಾರು ನೋಡಕತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ನಾವು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರ್ತಾವೆ. ಎಲ್ಲರ್ಕಿಂತ ಮೊದಲು ನೀವು ನೋಡ್ಬೋದು. ನೋಡಿರಿ ಈ ಥರ ಹಾಕ್ಕೊಂಡು ನೋಡಿರಿ. ಇವು ಉಳಿದ ನೋಡಿರಿ ಇದೇ ಥರನ ಮಾಡಿಟ್ಕೊತೀನಿ ನೋಡಿರಿ. ನಾನು ಇವನ್ನ ಈ ಥರ ಗೀರ್ಕತಿ ಇಡ್ಬೇಕು ನೋಡಿರಿ. ಅಂದ್ರೆ ಹಿಂಗೆ ಈ ಥರ ಕೊಬ್ಬರಿ ಬಟ್ಲಿ ರಿಚಾರ್ ಹಾಕ್ಕೊಂಡು ನೋಡಿರಿ. ಇಲ್ಲೈತೆ ನೋಡಿರಿ, ಹಿಂಗೆ ಆಗ್ಬೇಕು ನೋಡಿರಿ. ಹಿಂಗತ್ಯಾಗ ನೋಡಿರಿ ಅವು ಪರಡಿ 2 ದಿವ್ಸ ಬಿಸಿಲಾಗ ಒಣಗಿಸ್ಬೇಕು. ಒಣಗಿಸಿ ಹುಗ್ಗಿ ಮಾಡ್ಬೇಕು. ಆಮೇಲೆ ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.